ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ತಮ್ಮನ ಮದುವೆಯ ಮೊದಲನೇ ಹಂತ ಅಂದರೆ ಫಸ್ಟ್ ಸ್ಟೇಜ್ ಮದುವೆಯದು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋದು ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಅಂದರೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಬಂದೀವಿ. ಅಂದರೆ ನಮ್ಮ ತವ್ರ ಮನೆ ದೇವರು ಮೈಲಾರಲಿಂಗೇಶ್ವರ. ಹಾಗಾಗಿ ಅವನು ಮದುವೆಗೆ 10 ಡೇಸ್ ಇತ್ತು ಅನ್ನೋ ಅಷ್ಟೊತ್ತಿಗೆ ಅವನು ಇಲ್ಲಿ ದೇವ್ರಿಗೆ ಬಂದು ದೀಡ್ ನಮಸ್ಕಾರ ಹಾಕಿ, ಆಮೇಲೆ ಇಲ್ಲಿ ಎಲ್ಲ ದೇವರುಗಳಿಗೂ ಉಡಕ್ಕಿ ಸಾಮಾನು ಕೊಟ್ಟು, ಆಮೇಲೆ ಇಲ್ಲಿಂದ ನಾವು ಹೊಸ ದೇವರುಗಳನ್ನ ಇವತ್ತಿಂದ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಪದ್ಧತಿ ಏನಪ್ಪ ಅಂತಂದರೆ, ಈಗ ಮನೆಯಲ್ಲಿ ಗಂಡ್ಮಕ್ಳು ಮದುವೆ ಆದರೆ ಮಾತ್ರ ಮನೆಗೆ ಈ ಹಿರಿಯರು ಮಾಡ್ಕೊಂತ ಬಂದಂಥ ಈ ಪದ್ಧತಿಗಳು ಏನಿದ್ವಲ್ಲ, ಮನೆಗೆ ದೇವ್ರು ತರೋದು ಅದೆಲ್ಲ, ಆ ದೇವ್ರುಗಳನ್ನ ನಾವು ಇಲ್ಲಿಂದನೇ ನಾವು ತಗೊಂಡು ಅದನ್ನು ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಬಂದ್ವಿ. ಇದು ನೀವು ನೋಡ್ತಾ ಇದ್ದಂಗೆ ಈ ಮೈಲಾರಲಿಂಗೇಶ್ವರ ಮನೆ ದೇವರು ಇದ್ದರಿಗೆ ಇದು ಚೆನ್ನಾಗಿ ಗೊತ್ತಿರ್ತೈತಿ. ಏನಪ್ಪ ಅಂತಂದ್ರೆ, ಅವರು ಕುದುರೆಕಾರರಾಗಿರ್ತಾರೆ. ಈ ರೀತಿ ಅವರು ದೇವರ ಸೇವೆ ಮಾಡೋವಂಥ ಇದು ಪದ್ಧತಿ ಐತಿ. ನಮ್ಮ ತಮ್ಮರಿಗೆ ಅವನು 9 ವರ್ಷದವನಿದ್ದಾಗ ನಾವು ಅವನಿಗೆ ಕುದುರೆಕಾರನಾಗಿ ಮಾಡೀವಿ. ಅಂದರೆ ಈ ಮೈಲಾರಲಿಂಗೇಶ್ವರ ಮನೆ ದೇವರು ಇದ್ದಂಥವರು ಗ್ವಾರಪ್ಪಗಳಾಗ್ತಾರೆ, ಆಮೇಲೆ ಕುದುರೆಕಾರರು ಅಂತ ಹೇಳಿ ಆಗ್ತಾರೆ. ಇವನಿಗೆ ನಾವು ಕುದುರೆಕಾರನನ್ನಾಗಿ ಮಾಡೀವಿ. ಹಾಗಾಗಿ ಅವನು ಪ್ರತಿ ಭಾನುವಾರ ಈಗ ದಾವಣಗೆರೆಲಿರೋಂಥ ಶಿಬಾರಕ್ಕಾದರೂ ಹೋಗಿ ಈ ರೀತಿ ಸೇವೆ ಮಾಡಿ ಬರ್ತಾನೆ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಈ ರೀತಿ ಸೇವೆ ಮಾಡ್ಕೊಂಡು ಹೋಗೋವಂಥದ್ದು. ಮನೆ ದೇವರ ದರ್ಶನ ಮತ್ತು ಇಲ್ಲಿ ಈ ಸೇವೆಯಿಂದನೇ ನಮ್ಮ ತಮ್ಮನ ಮದುವೆಯ ಮೊದಲನೇ ಹಂತ ಸ್ಟಾರ್ಟ್ ಆಗ್ತೈತಿ ಮದುವೆದು. ನಿಮಗೇನಾದರೂ ಮದುವೆಯ ಪ್ರತಿಯೊಂದು ಪದ್ಧತಿಯ ವಿಡಿಯೋ ನಿಮಗೇನಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋವಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಷನ್ಗೆ ಮೊದಲನೇ ಬಂದು ತಲುಪ್ತೈತಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಒಂದೊಂದಾಗಿ ನಾನು ಏನೇನು ನಾವು ಸಂಪ್ರದಾಯಗಳನ್ನು ಮಾಡೇವಲ್ಲ ಆ ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಒಂದೇ ವಿಡಿಯೋದಲ್ಲಿ ಫುಲ್ ಎಲ್ಲ ಮದುವೆದು ಹಾಕಿಬಿಟ್ರೆ ಲಾಂಗ್ ವಿಡಿಯೋ ಆಗ್ತೈತಿ. ಆ ಕಾರಣಕ್ಕೋಸ್ಕರ ಒಂದೊಂದೇ ವಿಡಿಯೋನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಪದ್ಧತಿಗಳು ಭಾಳ ನಾವು ಎಂಜಾಯ್ ಮಾಡ್ಕೊಂಡು ಬಹಳ ಪದ್ಧತಿಯಿಂದ ಖುಷಿಯಿಂದ ನಾವು ಈ ಮದುವೆನ ನಾವು ಮುಗಿಸೇವಿ. ದಯವಿಟ್ಟು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋವಂಥ ಪ್ರತಿಯೊಂದು ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.